ಇವತ್ತು ಯಾರು ಕಾಕ್ರೋಚ್ ಹೆಸರಲ್ಲಿ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ, ಆ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇರತಕ್ಕಂತ ವ್ಯಕ್ತಿಗಳಿಗೆ ಇವತ್ತು ರಾಹುಲ್ ಗಾಂಧಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಚೈನಾ, ಪಾಕಿಸ್ತಾನ, ಅಮೆರಿಕ ಈ ತರದ ದೇಶಗಳು ಬೆಂಬಲ ಕೊಡ್ತಾ ಇರುವಂತ ಈ ಕಾಕ್ರೋಚ್ ಪಾರ್ಟಿಗೆ ಇವತ್ತು ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಫೀಸ್ ಮುಂದೆ ಹೋಗಿ ಕಾನೂನನ್ನ ಕೈಗೆ ತೆಗೆದುಕೊಂಡು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ಕಾನೂನನ್ನ ಉಲ್ಲಂಘನೆ ಮಾಡಿ ದೇಶ ದ್ರೋಹವನ್ನ ಮಾಡ್ತಾ ಇದ್ದಾರೆ. ಯಾರು ದೇಶ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ, ಆಪಾದನೆಗಳಿದೆ, ಜೈಲಲ್ಲಿದ್ದಾರೆ ದೇಶ ದ್ರೋಹದ ಮಾಡಿ. ಅಂತವರ ಪರವಾಗಿ ರಾಹುಲ್ ಗಾಂಧಿ ಅವರು ಹೊರಟಿರುವಂತದ್ದು ಇದು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇರುವಂತ ದ್ರೋಹ. ಇವರು 11 ಜನ RCBಯಲ್ಲಿ ಅಮಾಯಕ ವಿದ್ಯಾರ್ಥಿಗಳು ಸತ್ತರು, ಅದಕ್ಕೆ ಉತ್ತರ ಕೊಡಿ ರಾಹುಲ್ ಗಾಂಧಿ. ಹುಬ್ಳಿಯಲ್ಲಿ ಲಕ್ಷಾಂತರ ಯುವಕರು ಹೋರಾಟವನ್ನ ಮಾಡಿದ್ರು, ನಾನು ನಾರಾಯಣ ಸ್ವಾಮಿ ಎಲ್ಲ ಹೋಗಿದ್ರಿ, ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ರಲ್ಲ ಅವ್ರ ಮೇಲೆ, ಅವಾಗೆಲ್ಲ ಹೋಗಿತ್ತು ನಿಮಗೆ ವಿದ್ಯಾರ್ಥಿಗಳು. ಈಗ ಮಾತ್ರ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಿರಲ್ಲ. ಪಾರ್ಲಿಮೆಂಟ್ ಏನಿದೆ ನಿಮ್ಗೆ? ಅವನ್ಯಾರೋ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ ಯೋಗ್ಯತೆ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ನಾಲಾಯಕ ವಿರೋಧ ಪಕ್ಷದ ನಾಯಕ ನೀನು, ಮಾತಾಡಕ್ಕೆ ಕೆಪಾಸಿಟಿ ಇಲ್ಲ, ಮಾತಾಡಕ್ಕೆ ದಾಖಲೆ ಇಲ್ಲ ನಿನ್ನ ಹತ್ರ. ಇವತ್ತು ಬಂದು ರಸ್ತೆಯಲ್ಲಿ ನಿಂತ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀಯಲ್ಲ, ನಿನ್ಗೆ ಯೋಗ್ಯತೆ ಇದೆಯಾ? ನರೇಂದ್ರ ಮೋದಿ ಬಗ್ಗೆ ಮಾತಾಡುವಂತ ಯೋಗ್ಯತೆ ನಿನ್ಗಿಲ್ಲ. ಆದ್ರಿಂದ ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಒಳ್ಳೆಯ ನಾಯಕತ್ವ ಕೊಟ್ಟಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಕಾಕ್ರೋಚ್ ಪಾರ್ಟಿ ಹೆಸರಲ್ಲಿ ದೇಶ ವಿರೋಧಿಗಳಿಗೆ ಕಮ್ಮಕ್ಕನ್ನ ಕೊಡ್ತಾ ಇರ್ತಕ್ಕಂಥ ನಿಮ್ಮ ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇವತ್ತು KPSC ಏನು ಹಗರಣ ಆಯ್ತು, ಅದರಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯ್ತು, ಅವಾಗೇನ ಮಾತಾಡಿದ್ರ? ಅವಾಗ ಮಾತಾಡಿಲ್ಲ. ಇಲ್ಲಿ ಬರ ಬಂದು ಇಡೀ ರಾಜ್ಯ ಬರದಲ್ಲಿ ಮುಳುಗಿದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಎಲ್ಲ ಕಾಂಗ್ರೆಸ್ ಅವರು ದೆಹಲಿಯನ್ನ ಸೇರಿ ಅಲ್ಲಿ ರಾಹುಲ್ ಗಾಂಧಿಯನ್ನ ಮೆಚ್ಚಿಸಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇದು ದೇಶದ್ರೋಹಿಗಳಿಗೆ ಕಮ್ಮ ಕೊಡ್ತಕ್ಕಂತ ಕಾಂಗ್ರೆಸ್ ಪಾರ್ಟಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಅಂದ್ರೆ ದೇಶದ್ರೋಹಿಗಳ ಪಾರ್ಟಿಗೆ ಬೆಂಬಲ ಮಾಡ್ತಾ ಇದ್ದಾರೆ. ಇವರಿಗೆ ಧಿಕ್ಕಾರವನ್ನ ಕೂಗ್ತಾ ಇದ್ದೀನಿ. ಇದರಿಂದ ನಮ್ಮ ಹೋರಾಟ ಇವತ್ತು ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆಯನ್ನು ಹಾಕೋ ಮುಖಾಂತರ ಈ ಭ್ರಷ್ಟ ಕಾಂಗ್ರೆಸ್ ಆಫೀಸು ಮುಚ್ಚಬೇಕು. ಇವತ್ತು ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರುವಂತ ಈ ಕಾಂಗ್ರೆಸ್ ಪಾರ್ಟಿ ಆಫೀಸನ್ನ ಮುಚ್ಚಬೇಕು, ಅಲ್ಲಿರೋರ್ನೆಲ್ಲ ಖಾಲಿ ಮಾಡಬೇಕು, ಅಲ್ಲಿರೋರ್ನೆಲ್ಲ ಬಂಧಿಸಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ ಇವತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.